ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಹೌದು, ನಾವು ಶುದ್ಧರಾಗಬೇಕಾ? ಜಸ್ಟ್ ಲಿಸನ್ ವರ್ಡ್ ಆಫ್ ಗಾಡ್. ನೀವು ವಾಕ್ಯವನ್ನು ಕೇಳು, ಅದು ಕರೆಕ್ಟ್ ಆಗಿರೋ ವಾಕ್ಯ ಕೇಳಬೇಕು. ನೋಡಿ, ಒಂದು ಕಾಲದಲ್ಲಿ ನಾನು ಪ್ರಸಂಗ ಮಾಡುವಾಗ ಎಲ್ಲ ಹೇಳೋರು, ಸಖತ್ತ ಪ್ರಸಂಗ ಮಾಡ್ತೀರಾ ಪಾಸ್ಟರ್ ಅಂತ. ಅನೇಕ CSI ಚರ್ಚಲ್ಲಿ, ECI, ಮೆಥೋಡಿಸ್ಟ್, ಎಷ್ಟೋ ಚರ್ಚ್ಗಳಲ್ಲಿ ಹೋಗಿ ನಾನು ಪ್ರಸಂಗ ಮಾಡಿದೆ. ಅದು ಬಹಳ CSI ಚರ್ಚಲ್ಲಿ ಬಹಳ ಪ್ರಸಂಗ ಮಾಡಿದೆ. ಅವಾಗೆಲ್ಲ ಏನು ಫೀಡ್ಬ್ಯಾಕ್ ಅಂದರೆ, ತುಂಬ ಸೂಪರಾಗಿ ಪ್ರಸಂಗ ಮಾಡ್ತೀರಾ ಅಂತ ಹೇಳೋರು, ತುಂಬ ಚೆನ್ನಾಗಿತ್ತು ಪ್ರಸಂಗ ಅಂತ ಹೇಳೋರು. ನಾನು ಕೃಪೆಗೆ ಬಂದ ಮೇಲೆ ಚೆನ್ನಾಗಿದೆ ಅಂತ ಯಾರು ಹೇಳಲ್ಲ. ಪಾಸ್ಟರ್ ನಿಮ್ಮ ಪ್ರಸಂಗ ಕೇಳಿ ನಾನು ಚೆನ್ನಾಗಿದ್ದೀನಿ ಅಂತ ಜನ ಹೇಳ್ತಾ ಇದ್ದಾರೆ. ಪ್ರಸಂಗ ಚೆನ್ನಾಗಿದೆ ಅಂತ ಅನೇಕ ನಂಬ್ಕೊಂಡು ಹೋಗ್ತಾ ಇದ್ದಾರೆ. ಅನೇಕ ಪ್ರಸಂಗಿಗಳನ್ನ ತುಂಬ ಚೆನ್ನಾಗಿ ಪ್ರಸಂಗ ಮಾಡ್ತಾರೆ. ಪ್ರಸಂಗ ಚೆನ್ನಾಗಿದೆ ಅಲ್ಲ ಮುಖ್ಯ, ಆ ಪ್ರಸಂಗ ಕೇಳಿ ನಾನು ಚೆನ್ನಾಗಿದ್ದೀನಿ ಅನ್ನೋ ತುಂಬ ಮುಖ್ಯ. ಇವತ್ತು ನನಗೇನು ಸಂತೋಷ ಅಂದರೆ, ನನ್ನ ಪ್ರಸಂಗ ಕೇಳಿ ನಾನು ಚೆನ್ನಾಗಿದ್ದೀನಿ. ಇವತ್ತು ಕೂಡ ಎಷ್ಟು ಫೋನ್ ಕಾಲ್ಸ್ ಬಂದನು, ಎಷ್ಟು ಫೋನ್ ಕಾಲ್ಸ್ ಬರ್ತಾನೆ ಇತ್ತು. ನಾವು ಬ್ಲೆಸ್ ಆಗಿದ್ದೀವಿ, ನಾವು ಬ್ಲೆಸ್ ಆಗಿದ್ದೀವಿ, ನಾವು ಬ್ಲೆಸ್ ಆಗಿದ್ದೀವಿ ಅಂತ. ಯಾಕೆ? ಯಾರು ವಾಕ್ಯಗಳನ್ನು ಕೇಳ್ತಾರೋ ಅವರು ತೊಳೆಯಲ್ಪಡ್ತಾರೆ, ಶುದ್ಧವಾಗ್ತಾರೆ. ಇವತ್ತು ನಾನು ಮಾಡೋ ಪ್ರಸಂಗ ಬರೀ ವಾಕ್ಯ. ಯಾರು ನಾನು ನೋಡ್ಬಿಟ್ಟು ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಪಿಕ್ಚರ್ ಚೆನ್ನಾಗಿರ್ಬೋದು ಅಷ್ಟೇ. ಪಿಕ್ಚರ್ ಚೆನ್ನಾಗಿದೆ ಅಂದರೆ ನೀನು ಹೋಗಿ ನೋಡ್ತೀಯ, ಅವನಿಗೆ ಲಾಭ. ಯಾರಿಗೆ? ಹಂಗಲ್ಲ, ನನಗೆ ಲಾಭ ಆಗಬೇಕು. ಎಸ್, ಇವತ್ತು ನಾವು ಮಾಡೋ ಪ್ರಸಂಗ ನಿಮಗೆ ಲಾಭವಾಗಿದೆ ಅಂತ ನಾನು ಸತ್ಯವಾಗಿ ನಂಬ್ತೇನೆ. ಎಷ್ಟು ಕುಟುಂಬಗಳು ಬ್ಲೆಸ್ ಆಗಿದೆ ಅಂತ ನಾನು ನಂಬ್ತೇನೆ. ಬಹಳ ಸಾಕ್ಷಿಗಳು ಬರ್ತಾ ಇದೆ ನನಗೆ. ಅವ್ರು ಹೇಳ್ತಾರೆ, ನಿಮ್ಮ ಪ್ರಸಂಗ ನಾವು ನೋಡಿದ ಮೇಲೆ ನಾವು ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಸಮಾಧಾನ ಇದೆ ಮನೆಯಲ್ಲಿ, ನಾವು ಡೈಲಿ ಪ್ರೇಯರ್ ಮಾಡ್ತಾ ಇದ್ದೇವೆ, ಹಿಂಗೆಲ್ಲ ಮಾತಾಡ್ತಾರೆ. ಹಲ್ಲೆಲೂಯಾ. ಯಾಕೆ? ಅದಕ್ಕೆ ಯೇಸು ಹೇಳ್ತಾರೆ, ಜಾನ್ ಗಾಸ್ಪಲ್ 15:3 ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆ ನೀವೇನಾಗಿ ತೊಳೆದು ಶುದ್ಧವಾಗಿದೆ. ಅದೇ 1 ಪೇತ್ರ 3:9 ಓದೋಣ. 1 Peter 3:9. ಕಮಾನ್, 1 Peter 3:9. ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯು ದೀನಭಾವವು ಉಳ್ಳವರಾಗಿರಿ, ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಹಲ್ಲೆಲೂಯಾ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಇದಕ್ಕೆ ನಮ್ಮನ್ನು ದೇವರು ಕರೆದಿರೋದು. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಆಮೇನ್. ನಮ್ಮನ್ನ ದೇವರು ಇಹಲೋಕದ ನಡವಳಿಕೆ ಏನು ಅಪಕಾರಕ್ಕೆ ಅಪಕಾರ ಮಾಡೋದು, ದ್ವೇಷ ಮಾಡೋದು, ಮಾತಾಡಲ್ಲ, ಕೋಪ, ಯಾವಾಗಲೂ ಕೋಪ. ಕೆಲವರು ನೋಡಿ ಕೋಪ ಮಾಡಿಕೊಂಡು ಒಂದು 10 ಸಭೆ ತಿರುಗ್ತಾರೆ, ಈ ಸಭೆ ಆ ಸಭೆ ಆ ಸಭೆ ಆ ಸಭೆ. ಈ ದೇವರು ಪ್ರಾಬ್ಲಮ್ ಇಲ್ಲ, ಇಲ್ಲಿ ಪಾಸ್ಟರ್ ಪ್ರಾಬ್ಲಮ್ ಇಲ್ಲ, ಇವ್ರ ಕೋಪ ಅನ್ನೋದೊಂದು ಬೆಂಕಿ, ಅದು ನಮ್ಮನ್ನೇ ಸುಟ್ಟಾಗ್ತೈತೆ. ಈ ಹೊಟ್ಟೆ ಕಿಚ್ಚಿರೋದೊಂದು ಬೆಂಕಿ, ಅದು ನಮ್ಮನ್ನೇ ಸುಟ್ಟಾಗ್ತೈತೆ. ಅದಕ್ಕೆ ಪ್ರಿಯ ದೇವ ಮಕ್ಕಳೇ, ನಾವು ಏನಾಗಿದ್ದೇವಂತೆ ಇಹಲೋಕದ, ಅದಕ್ಕೆ ಪೌಲ ರೋಮ 12 ತುಂಬ ಕ್ಲಿಯರ್ ಆಗಿ ಬರ್ತೀನಿ, ಇಹಲೋಕದ ನಡವಳಿಕೆ ನಾವು ಅನುಸರಿಸದೆ ನಾವೇನಾಗಿರ್ಬೇಕಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು. ನೋಡ್ರಿ ಅಲ್ಲಿ 18ನೇ ವಾಕ್ಯ, ಅಲ್ಲಿ ಬಂದ್ಬಿಡಿ, ಈ ಕಡೆ ಬಂದ್ಬಿಡಿ. 19ನೇ ವಾಕ್ಯ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಇದು ಯಾರು ಮಾಡೋದು? ಇದು ಮುಯಿಗೆ ಮುಯಿ ತೀರಿಸೋದು ಇಹಲೋಕದ ನಡವಳಿಕೆ ಉಳ್ಳವರು. ಆದರೆ ನಾವು ದೇವರಿಂದ ಹುಟ್ಟಿದವರು, ನಾವು ದೇವ್ರಿಗೆ ಒಪ್ಪಿಸ್ಬಿಡ್ಬೇಕು. ಮುಯಿ ಅಪ್ಪ ನೀನು ಮುಯಿ ತೀರಿಸ್ಕೊ, ನಾನು ಮುಯಿ ತೀರಿಸಲ್ಲ. ನೆಕ್ಸ್ಟ್ ಮುಂದಕ್ಕೆ, ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ, ನೋಡಿ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು. ನೋಡಿ ಎಷ್ಟಪ್ಪ ಇದೇನು, ಇದು ಸ್ವಲ್ಪ ನಮಗೆ ಆಗಲ್ಲ ಇದಲ್ಲ. ನಮ್ಮ ವೈರಿ ಹಸಿದಿದ್ದರೆ ನೀವು ಊಟ ಕೊಡ್ರಿ ಅಂತ ಬೈಬಲ್ ಹೇಳ್ತೀವಿ. ಅದೇ ನೂತನ ಮನಸ್ಸನ್ನು ಹೊಂದಿದವರ ಕೆಲಸ, ನ್ಯೂ ಕ್ರಿಯೇಷನ್ ಕೆಲಸ. ಹೊಸ ಸೃಷ್ಟಿಗಳು, ನೂತನ ಸೃಷ್ಟಿಗಳು, ಕೃಪೆನ ಯಾರು ನಂಬ್ತಾರೋ, ಕೃಪೆ ಕೆಳಗೆ ಯಾರಿದ್ದಾರೋ ಅವ್ರು ಮಾಡುವ ಕೆಲಸ ಇದೆ. ಧರ್ಮಶಾಸ್ತ್ರದ ಕೆಳಗಿರೋದೇನು? ಮುಯಿಗೆ ಮುಯಿ, ಅಲ್ಲಿಗೆ ಅಲ್ಲು. ಬಟ್ ನ್ಯೂ ಟೆಸ್ಟ್ಮೆಂಟ್, ಹೊಸ ಕೃಪೆ ಅಂದರೆ ಯಾರಾದ್ರೂ ನೆನೆಸ್ಕೊಂಡಿದ್ರ? ಯೇಸು ಸ್ವಾಮಿ ಕೃಪೆ ಆಗಿದ್ದಾನೆ. ಕೃಪೆ ಏನಂತ ಹೇಳ್ತಿದೆ? ತುಂಬ ಚೆನ್ನಾಗಿ ನೋಡಿ ವಾಕ್ಯ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟ ಅಂತಾಗುವುದು. ನೋಡಿದ್ರ,
ಇವಾಗ ನಾವು ಬೆಂಕಿ ಹಾಕಕ್ಕೆ ಹೋಗ್ತೀವಿ, ದೇವರು ಹೆಂಗೆ ಬೆಂಕಿ ಹಾಕ್ಬೇಕು ನಮ್ಗೆ ಹೇಳ್ಕೊಡ್ತಾರೆ. ನೋಡಿದ್ರ, ನಾವು ನಮ್ಮ ಬೇರೆ ರೀತಿಯಲ್ಲಿ ಅವನ್ನ ಬೈಬೇಕೇನೋ ಅಂತ ಹೋಗ್ತೇವೆ, ಬಟ್ ದೇವ್ರು ಉಲ್ಟಾ ಹೇಳ್ಕೊಡ್ತಾರೆ ನಮ್ಗೆ. ಯಾರಿಗೆ? ಹೊಸ ಸೃಷ್ಟಿಗಳು. ನಾವು ಸೇ ಐ ಆಮ್ ಎ ನ್ಯೂ ಕ್ರಿಯೇಷನ್. ಕಮ್ ಆನ್, ಸೇ ಐ ಆಮ್ ಎ ನ್ಯೂ ಕ್ರಿಯೇಷನ್. ಐ ಬಿಲೀವ್ ಫಿನಿಶ್ಡ್ ವರ್ಕ್ ಆಫ್ ಜೀಸಸ್. ಹೊಸ ಸೃಷ್ಟಿಗಳು ಹೀಗೆ ಮಾಡ್ಬೇಕಂತ. ನನಗೆ ತುಂಬ ಎಗ್ನೆಸ್ಟ್ ಅವನು ತುಂಬ ಕಷ್ಟದಲ್ಲಿದ್ದಾನೆ, ಬಟ್ ನಾನು ಹೋಗಿ ಅವ್ನಿಗೆ ಹೆಲ್ಪ್ ಮಾಡಬೇಕು, ಊಟ ಕೊಡಬೇಕು. ಆಗ ಏನಾಗ್ತಿತ್ತು ಅಂದರೆ ಅವನಿಗೆ ಬೆಂಕಿ ಹಾಕೋದು ಬೇಡ, ನಾವು ಒಳ್ಳೆ ಊಟ ಕೊಡ್ಬೇಕು, ಅವನ ತಲೆ ಮೇಲೆ ಅವನೇ ಬೆಂಕಿ ಹಾಕೊಂಡಂಗೆ ಆಗ್ತಿತ್ತು. ಏನಪ್ಪ ನಾನು ಇಷ್ಟೊಂದು ದ್ವೇಷ ಮಾಡಿದೆ, ಇವ್ರನ್ನ ಇಷ್ಟೊಂದು ದ್ವೇಷ ಮಾಡಿದೆ, ಇವ್ರು ನೋಡಿದ್ರೆ ಬಂದು ನಾನು ಇಷ್ಟು ಪ್ರೀತಿ ಮಾಡ್ತಾರೆ ಅಂತ. ಇದು ನೂತನ ಮನಸ್ಸನ್ನು ಹೊಂದಿದವರ ಕೆಲಸ. ಹಲ್ಲೆಲೂಯ. ಬೈಬಲ್ ಹೇಳ್ತಿದೆ, ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಕೋಪ ಮಾಡಬೇಕಾಗಿ ಬಂದರು. ಕೋಪ ನನಗೆ ಬರ್ತಿತ್ತು, ನಿಮ್ಗೆಲ್ರಿಗೂ ನಮಗೆಲ್ರಿಗೂ ಕೋಪ ಬರ್ತಿತ್ತು ಕೋಪ. ಬಟ್ ಕೋಪ ಮಾಡಬೇಕಾಗಿ ಬಂದರು, ದಯವಿಟ್ಟು ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ಎಫೆಸ ಪತ್ರಿಕೆ ನಾವು ನೋಡ್ತೇವೆ, ಕೋಪ ಮಾಡಬೇಕಾಗಿ ಬಂದರು, ಏನು ಹೇಳಿ? ಪಾಪ ಮಾಡಬಾರದು. ಎಫೆಷಿಯನ್ಸ್ ಚಾಪ್ಟರ್ 4 ವರ್ಸಸ್ 26. ಕೋಪ ಮಾಡಬೇಕಾದರೂ ಕೋಪ ಮಾಡಬೇಕಾಗಿ ಪಾಪ ಬಂದರು, ಮಾಡಬೇಡಿರಿ. ಯಾಕೆ ಇವತ್ತು ಈ ಪಾಸ್ಟ್ ಅನಿಲ್ ಗೌಡ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು. ಕೆಲವರು ಯೋಚನೆ ಮಾಡ್ತಾ ಇರೋದು, ಏನು ಈ ಪಾಸ್ಟು ಇವತ್ತು ಈ ಕೋಪದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ. ನೋಡ್ರಿ, ನಾವು ನೆನೆಸ್ಕೊಂತೀವಿ ಕೋಪ ಬಂದ್ಬಿಟ್ಟು ದೇವರಿಗೆ ಓಕೆ, ಕೋಪ ಬರಲಿ, ನಮ್ಮ ದೇವ್ರಿಗೂ ಕೋಪ ಬರ್ತಿದೆ, ಅವರಿಂದ ಹುಟ್ಟಿದವ್ರು ನಾವು, ನಮಗೂ ಸ್ವಲ್ಪ ಕೋಪ ಬರ್ತಿದೆ, ಕೋಪ ಬರೋದು ಸಹಜ. ಆದರೆ ಬೈಬಲ್ ಹೇಳ್ತಿದ್ದೆ ಪಾಪ ಮಾಡಬೇಡ. ಇವತ್ತು ಅನೇಕರು ಕೋಪದಲ್ಲೇ ಪಾಪ ಮಾಡೋದು. ಹೆಂಗೆ ಪಾಪ ಮಾಡ್ತಾರೆ? ಫಸ್ಟ್ ಬಾಯಿಂದ ಪಾಪ ಮಾಡ್ತಾರೆ, ಶಪಿಸ್ಕೊಳ್ತಾರೆ ಅವ್ರನ್ನವರೇ. ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಸತ್ತೋದ್ರೆ ಚೆನ್ನಾಗಿರ್ತೈತೆ, ಯಾಕೆ ಈ ಮಕ್ಕಳು ನನಗೆ ಹುಟ್ಟಿದ್ದಾರೆ, ಹಿಂಗೆಲ್ಲ ಇದೆ 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 ಈ ಪಾಪದ ಮಾತುಗಳನ್ನು ಮಾತಾಡ್ಬಿಡ್ರಿ. ಯಾಕೆ ನಿಮ್ಮ ಬಾಯಲ್ಲಿ ಮರಣ ಜೀವ ಇದೆ ಅಂತ ಬೈಬಲ್ ಹೇಳ್ತೈತೆ. ನಿಮಗೆ ಗೊತ್ತಿಲ್ಲ, ನೀವು ಮಾತಾಡ್ಬಿಡ್ತೀರ ಕೋಪದಲ್ಲಿ, ಅದರ ಪ್ರತಿಫಲ ನೀವು ಅನುಭವಿಸ್ಬೇಕಾಗ್ತೈತೆ. ನೋಡ್ರಿ ಏನಂತ ಮುಂದಕ್ಕೆ ನೋಡ್ರಿ, ಕೋಪ ಬರ್ತೈತೆ, ಎಲ್ರಿಗೂ ಕೋಪ ಬರ್ತೈತೆ. ಕೋಪ ಮಾಡಬೇಕಾಗಿ ಬಂದರು, ಪಾಪ ಮಾಡಬೇಡಿರಿ. ಪಾಪ ಮಾಡಬೇಡ್ರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಎಸ್ ಎಸ್, ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಓಕೆ, ನೋಡ್ರಿ, ಸೈತಾನಿಗೆ ಏನ್ ಮಾಡಬಾರ್ದಂತೆ? ಅವಕಾಶ ಕೊಡಬೇಡಿರಿ. ಸೈತಾನಿಗೆ ಚಾನ್ಸ್ ಕೊಡ್ಬೇಡ್ರಿ. ಸೈತಾನ್ ನಿಮ್ಮ ಬಾಯಿಂದ ಏನಾದ್ರೂ ಮಾತಾಡಿಸ್ಬೇಕಂದ್ರೆ ಟ್ರೈ ಮಾಡ್ಬಿಡ್ತಾನೆ. ಹಲ್ಲೆಲೂಯ. ಎಷ್ಟು ಜನ ನಾನು ಹೇಳೋದು ಅರ್ಥ ಆಗ್ತಿದೆ? ನೋಡ್ರಿ, ಇಂಥ ಟೀಚಿಂಗ್ಸ್ನ ಕರೆಕ್ಟಾಗಿ ಕೇಳುವಾಗ ನೀವು ಬಹಳ ಬ್ಲೆಸ್ ಆಗಿಬಿಡ್ತೀರ. ಯಾಕಂದರೆ ಬೈಬಲ್ ಹೇಳ್ತಿದೆ ನಮ್ಮ ಬಾಯಿ ಜೀವದ ಬುಗ್ಗೆ ಎಂಬುದಾಗಿ.